ಚೀನಾದೊಂದಿಗೆ ವ್ಯಾಪಾರ ವಹಿವಾಟಿಗೆ ಕಡಿವಾಣ ಹಾಕುವಲ್ಲಿ ಭಾರತ ವಿಫಲವಾಗಿದೆಯಾ? ಆರ್ಥಿಕ ತಜ್ಞರ ವರದಿಯಲ್ಲಿ ಬಹಿರಂಗವಾಗ್ತಾ ಇದೆ ಆಘಾತಕಾರಿ ಮಾಹಿತಿಗಳು. ಏನಂದರೆ ವಿಷಯ, ಭಾರತ ಮತ್ತು ಚೀನಾ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲ ಚೀನಾ ಕಥೆ ಇನ್ನು ಮುಗಿತಂತೆ. ಚೀನಾದೊಂದಿಗೆ ಭಾರತ ಸಾಕಷ್ಟು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇಲ್ವಂತೆ. ಚೀನಾದ ಎಷ್ಟೊಂದು ಆ್ಯಪ್ಗಳನ್ನು ಭಾರತ ಬ್ಯಾನ್ ಮಾಡಿದೆ. ಗಡಿಯಲ್ಲಿ ಸಂಘರ್ಷಮಯ ವಾತಾವರಣ ಇರುತ್ತೆ ಯಾವಾಗಲೂ ಕೂಡ. ಚೀನಾ ಸೈನಿಕರು ಭಾರತೀಯ ಸೈನಿಕರನ್ನ ಕೊಂದಿದ್ದಾರೆ, ಲಡಾಖ್ನಲ್ಲಿ ಒಳಗಡೆ ಬಂದಿದ್ದಾರೆ, ಅವ್ರ ಜೊತೆಗೆ ಏನೂ ಇಲ್ಲ, ಇದೆಲ್ಲ ಮಾತಾಡ್ತಾರಲ್ವಾ. ಇದಕ್ಕೂ ಭಾರತದ ವ್ಯಾಪಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ಈ ಜೋರಾಗಿ ಹೇಳಿಕೆ ಬರ್ತವೆ, ಚೀನಾದೊಂದಿಗೆ ಆ ಆ್ಯಪ್ ಬ್ಯಾನ್ ಮಾಡಿದ್ದೀವಿ, ಈ ಆ್ಯಪ್ ಬ್ಯಾನ್ ಮಾಡಿದ್ದೀವಿ ಅಂಥೇಳಿ. ಇದರ ಆಚೆಗೆ ಚೆಕ್ ಮಾಡಿಕೊಂಡಾಗ ವ್ಯಾಪಾರ ವಹಿವಾಟಿನ ಕಥೆ ಏನಾಯಿತು ಅಂತ ಚೆಕ್ ಮಾಡಿಕೊಂಡ್ರೆ ನಾವು, ಭಾರತ ಮತ್ತು ಅಮೆರಿಕ ನಡುವಿನ ಪಾಲಿಗಿಂತ ಭಾರತ ಮತ್ತು ಚೀನಾದ ನಡುವಿನ ಪಾಲುದಾರಿಕೆ ಇದೆಯಲ್ಲ, ಈ ಒಪ್ಪಂದ ವ್ಯಾಪಾರಗಳಲ್ಲಿ, ಇದರಲ್ಲಿ ಅಮೇರಿಕಾವನ್ನು ಮೀರಿಸಿ ಭಾರತ ಚೀನಾದೊಂದಿಗೆ ವ್ಯಾಪಾರವನ್ನು ಜಾಸ್ತಿ ಮಾಡ್ಕೊಂಡಿದೆ ಅಂತ. ಅದು ಆಮದಾಗಲಿ ರಫ್ತಾಗಲಿ, ಆಮದು ಮಾಡ್ತಿರೋದು ಜಾಸ್ತಿ, ರಫ್ತು ಮಾಡ್ತಿರೋದು ಜಾಸ್ತಿ. ಹಾಗಾದರೆ ಏನಾಯಿತು ಮೇಕ್ ಇನ್ ಇಂಡಿಯಾ ಕಥೆ, ಮೇಡ್ ಇನ್ ಇಂಡಿಯಾ ಕಥೆ ಅಂತ ಕೂಡ ಜನ ಕೇಳ್ತಾರೆ. ಈ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಸಫಲವಾಗಿಲ್ಲ ಭಾರತ ಮತ್ತು ಚೀನಾದ ವಿಚಾರದಲ್ಲಿ. ನೋಡಿ, 2023-24 ಆರ್ಥಿಕ ವರ್ಷದಲ್ಲಿ $118.4 ಶತಕೋಟಿ ವಹಿವಾಟನ್ನು ಚೀನಾದೊಂದಿಗೆ ಭಾರತ ಮಾಡಿದೆ. $118.4 ಬಿಲಿಯನ್, $118.4 ಶತಕೋಟಿ ವಹಿವಾಟನ್ನು ಭಾರತ ಚೀನಾದೊಂದಿಗೆ ಮಾಡಿದೆ. ಅದು 118.3 ಈ ಆರ್ಥಿಕ ವಹಿವಾಟು ಇದೆಯಲ್ಲ, ಇದು ಅಮೆರಿಕ ಜೊತೆಗೆ ಆಗಿರೋದು. ಭೌಗೋಳಿಕವಾಗಿ ರಾಜಕೀಯ ಇದೆ, ಉದ್ವಿಗ್ನತೆ ಇದೆ, ಗಡಿ ವಿವಾದ ಇದೆ, ಇದೆಲ್ಲ ಇದ್ದ ಹೊರತಾಗಿಯೂ ಲಡಾಖ್ ಇಶ್ಯೂ ಇದೆ, ಗ್ಯಾಲ್ವನ್ ಕಣಿವೆ ಇಶ್ಯೂ ಇದೆ, ಶ್ರೀಲಂಕಾ, ನೇಪಾಳ ಆ ಒಂದು ಗಡಿ ವಿಚಾರ ಇದೆ, ಮಾಲ್ಡೀವ್ ಜೊತೆಗೂ ತಲೆ ಹಾಕ್ತಾ ಇದೆ, ಅದು ನೇಪಾಳ ಜೊತೆಗೂ ತಲೆ ಹಾಕ್ತಾ ಇದೆ. ಇದರ ನಡುವೆಯೂ ಚೀನಾದ ಮೇಲಿನ ಭಾರತದ ಅವಲಂಬನೆ ಕಡಿಮೆ ಆಗಿಲ್ಲ, ಹೆಚ್ಚಳವಾಗ್ತಾನೆ ಇದೆ. ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ, 2024 $118.4, 2015 $58.26 ಬಿಲಿಯನ್. ಎಲ್ಲಾದರೂ ಕಡಿಮೆ ಆಗಬೇಕಾಗಿತ್ತಲ್ಲ, ಆಗಿಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ಭಾಗ ಇದೆ. ಇದರಲ್ಲಿ ಚೀನಾ ಭಾರತಕ್ಕಿಂತ 5 ಪಟ್ಟು 10 ಪಟ್ಟು ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡುತ್ತೆ. ಒಂದು ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಇದೆಯಲ್ಲ, ಈಗ ಒಂದು ಪೆನ್ ತಯಾರು ಮಾಡಬೇಕು ಅಂದಾಗ ಅದಕ್ಕೇನು ರಿಸರ್ಚ್ ಬೇಕು, ಆಧುನಿಕ ಪೆನ್ ನಾವು ಹೇಗೆ ರೆಡಿ ಮಾಡಬಹುದು, ಸಂಶೋಧನೆ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ಇದು ಆ ಒಂದು ದೇಶದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ. ಇಂಡಿಯಾದೇನಾಗಿದೆ ಚೆಕ್ ಮಾಡ್ಕೊಂಡಾಗ ನಾವು, ಇಂಡಿಯಾ ಈಗ ಚೀನಾದೋ ಇನ್ನೊಂದು ಯಾವುದೋ ಕಂಪ್ನಿದೋ ತೊಗೊಂಡು ಸಬ್ ಕಾಂಟ್ರಾಕ್ಟರ್ ತೊಗೊಂಡು ಆರ್ಡ್ರ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಫ್ರಾಂಚೈಸಿ ತೊಗೊಂಡು ವ್ಯಾಪಾರ ಮಾಡ್ತಾರಲ್ಲ ಹಾಗೆ. ಅದರಿಂದ ಎಕ್ಸ್ಟ್ರಾ ಏನು ಬರಲ್ಲ, ಸ್ವಲ್ಪ ಫ್ರಾಂಚೈಸಿಲಿ ಏನು ಬರುತ್ತೋ ಆ ರೀತಿ ಆಗಿಬಿಟ್ಟು, ಅದು ಕಬ್ಬಿಣದ ಅದಿರಾಗಲಿ, ಹತ್ತಿ ಆಗಲಿ, ಮೊಬೈಲ್ ಫೋನ್ಗಳಾಗಲಿ, ಏನೇ ವಿಚಾರ ತೆಗೆದುಕೊಂಡ್ರೂ ಕೂಡ ಚೀನಾ ಭಾರತದ ಮಾರುಕಟ್ಟೆನ ಅರ್ಥ ಮಾಡಿಕೊಂಡು, ಭಾರತೀಯರನ್ನು ಅರ್ಥ ಮಾಡಿಕೊಂಡು ಅವರು ಬೇಕಾಗಿರೋ ಪ್ರಾಡಕ್ಟ್ಸ್ ಕೊಡ್ತಾ ಇದೆ. ಬದಲಿಗೆ ಭಾರತದಲ್ಲಿ ಇದರ ಉತ್ಪಾದನೆ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಆಗ ಮಾತ್ರ ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಆಗೋಕ್ಕೆ ಸಾಧ್ಯ.